ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಬ್ಲೌಸನ್ನು ಹೊಲಿದು ಸಣ್ಣ ಸಣ್ಣ ಬಟ್ಟೆ ಪೀಸ್ಗಳು ಈ ರೀತಿ ಸಿಲ್ಕ್ ರೀತಿದು ಉಳ್ಕೊಂಡಿರುತ್ತೆ. ನಾವಿವತ್ತು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ನಾನು ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋದು ತೋರಿಸ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿಲ್ಲ ಅಂತ ಆದರೆ ಈಗಲೇ ಫಾಲೋ ಮಾಡಿ. ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅಂತ ಅದರ ಹೆಸರು. ಅದರಲ್ಲೂ ಕೂಡ ಡಿಫ್ರೆಂಟ್ ಆದ ಬೇರೆ ಬೇರೆ ರೀತಿಯಾದ ವಿಡಿಯೋಗಳು ಬರ್ತಾ ಇರುತ್ತೆ, ರೆಗ್ಯುಲರ್ ಆಗಿ ಬರುತ್ತೆ, ನೀವು ನೋಡ್ಬೋದು. ಈಗ ನಾನು ಇಲ್ಲಿ 2 ಪೀಸನ್ನು ತೊಗೊಂಡಿದ್ದೀನಿ. ಇಷ್ಟಿಷ್ಟೇ ದೊಡ್ಡದು ತೊಗೋಬೇಕು ಅಂತ ಏನಿಲ್ಲ, ನಾನು ಇಷ್ಟು ದೊಡ್ಡ ಬಟ್ಟೆ ಉಳಿದಿತ್ತು ತೊಗೊಂಡಿದ್ದೀನಿ. ಈಗ ಇದನ್ನು ಯಾವ ಅಳತೆ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. 2 ಸೇಮ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. 10.5 ಇಂಚು ಉದ್ದ ಹಾಗೆ 5.5 ಇಂಚು ಅಗಲ, ಇಷ್ಟು ತೊಗೊಂಡಿದ್ದೀನಿ. ಅದೇ ಅಳತೆಯ 2 ಪೀಸನ್ನು ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಮೇಲೆ ಬರೋ ರೀತಿಯಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನಾವು ಒಂದೇ ಕಲರ್ ಬಟ್ಟೆಯನ್ನು ತಗೊಂಡ್ರೆ ಈ ಸ್ಟಿಚ್ ಹಾಕೋದು ಉಳಿಯುತ್ತೆ. ನಾನಿಲ್ಲಿ ಯಾವಾಗಲೂ ಒಂದೇ ಕಲರಿಂದೇ ಹೊಲಿತೀವಿ, ಏನಾದ್ರು ಡಿಫ್ರೆಂಟಾಗಿ ಹೊಲಿಯೋಣ ಅಂತ ಅಂದ್ಕೊಂಡು ಇವತ್ತು 2 ಕಲರನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸರಿಯಾಗಿ ಒಂದು ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ಅಳತೆ ಏನಿದೆ ಅಂತ ನೋಡಿಕೊಂಡು ಅಷ್ಟಕ್ಕೇ ಇದನ್ನು ಈಗ ನಾವು ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಏನಿದೆಯಲ್ಲ ಆ ಬಟ್ಟೆಯನ್ನು ನಾವು ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ಹೀಗೆ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ, ನಮಗೆ ಅದೇನು ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ಕಟ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ಹಿಂದೆ ಮುಂದೆ ಇಟ್ಕೊಬೇಕು. ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಹೊಲಿದ್ರೂ ಬರುತ್ತೆ. ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಈ ಮೇನ್ ಪೀಸ್ ಇದೆಯಲ್ಲ ಅದಕ್ಕೆ ಜಿಪ್ಪನ್ನು ಹಾಕ್ಕೋಬೇಕು. ಇಲ್ಲಿ ನೋಡಿ, ಹೀಗೆ ಇಟ್ಕೊಂಡು ಇಲ್ಲಿ ಹೊಲ್ಕೊಬೇಕು. ಇನ್ನೊಂದನ್ನು ಮಾಡ್ಬೋದು ಫ್ರೆಂಡ್ಸ್, ನಾವು ಇದು ಒಂದು ಸೈಡು ಈ ಕಲರು ಒಂದು ಸೈಡು ಈ ಕಲರು ಬರೋದಾದರೆ ಇಲ್ಲಿ ಹಚ್ಚಬೇಕು. ಇಲ್ಲ ಅಂತಂದರೆ ಈ ರೀತಿಯಾಗಿ ಜಿಪ್ಪನ್ನು ಹಚ್ಚಬೇಕು. ಹೀಗೆ ಮಾಡಿದ್ರೂ ಕೂಡ ಅರ್ಧ ಪೌಚ್ ಈ ಕಲರು ಅರ್ಧ ಪೌಚ್ ಆ ಕಲರು ಬರುತ್ತೆ. ನೋಡಿ, ಹೀಗೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ನಾವು ಮಾಡೋಣ. ಈಗ ನಾನೇನು ಮಾಡ್ತೀನಿ ಅಂತಂದರೆ ಹೀಗೆ ಒಂದು ಕಡೆ ನಾವು ಈ ರೀತಿಯಾಗಿ ಇಟ್ಕೊಂಡು ಫಸ್ಟು ಕಟ್ ಮಾಡ್ಕೊಂಬಿಡೋಣ. ಅಂದರೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಬೇಕು. ಇವತ್ತು ನಾನು ಜಿಪ್ ಹಚ್ಚೋದು ಕೂಡ ಬೇರೆ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ಇಟ್ಕೋಬೇಕು. ಆ ನಂತರ ಈ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಅದನ್ನು ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಬೇಕು. ನಮಗೇನಾದರೂ ಅದು ಬಿಚ್ಚಿ ಹೋಗ್ಬಿಡುತ್ತೆ ಅಂದರೆ ಬಟ್ಟೆ ವ್ಯತ್ಯಾಸ ಆಗತ್ತೆ ಅಂದರೆ ಈ ರೀತಿಯಾಗಿ ನಾವು ಪಿನ್ನನ್ನು ಹಾಕ್ಕೊಬೋದು. ಈ ರೀತಿಯಾಗಿ ಅಂದರೆ ಯಾವ ಬಟ್ಟೆನೂ ಕೂಡ ಇಲ್ಲಿ ಜಾರೋ ಹಾಗೆ ಇಲ್ಲ. ಜಾರಿದ್ರೆ ಅದಿದು ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಹೀಗೆ ಇಲ್ಲಿ ಏನು ಪಿನ್ನನ್ನು ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಸ್ಟಿಚ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಸ್ಟಿಚ್ ಮಾಡಿಕೊಂಡು ಬಂದೆ. ಈಗ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕು, ಈ ರೀತಿ ಹಿಂದೆ ಮುಂದೆ ಮಾಡಿಕೊಂಡು ನಾವು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಮೇಲ್ಗಡೆನೂ ಕೂಡ ಸ್ಟಿಚ್ ಆಯಿತು. ಈಗ ಈ ಬಟ್ಟೆಯನ್ನು ಇಲ್ಲಿ ಮೇಲಕ್ಕೆ ಇಡಬೇಕು. ಹಾಗೆ ಈ ಬಟ್ಟೆಯನ್ನು ಇಲ್ಲಿ ಮೇಲಕ್ಕೆ ಇಡಬೇಕು. ಹೀಗೆ ಇಟ್ಕೊಂಡು ಮತ್ತೆ ಇಲ್ಲಿ ನಾವು ಪಿನ್ನನ್ನು ಹಾಕ್ಕೋಬೇಕು. ಆವಾಗ ನಮಗೆ ವ್ಯತ್ಯಾಸ ಆಗೋದಿಲ್ಲ,
ಚೆನ್ನಾಗಿ ಸ್ಟಿಚ್ ಮಾಡ್ಕೊಬೋದು. ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೊಬೇಕು. ಅಂದರೆ ಇದು ಒಂದು ಸ್ವಲ್ಪ ಸಿಲ್ಕ್ ಬ್ಲೌಸ್ ಪೀಸ್ ಆಗಿದ್ದರಿಂದ ಜಾರೋದು ಎಲ್ಲ ಜಾಸ್ತಿನಲ್ಲ, ಕೊನೆಗೆ ಈ ರೀತಿ ದಾರ ಬಿಟ್ಕೊಳ್ಳೋದು ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗತ್ತೆ. ಏನಕ್ಕೆ ಅಂತಂದರೆ ಈ ದಾರ ಒಳಗಡೆ ಎಲ್ಲೂ ಕೂಡ ಜಿಪ್ಪಿಗೆ ಸಿಕ್ಕಾಕ್ಕೊಳ್ಳೋದಿಲ್ಲ, ಎಲ್ಲೂ ಕೂಡ ಈ ರೀತಿ ದಾರ ಬಿಡೋ ಜಾಗನೇ ಇರೋದಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲಿ ಹೇಗೆ ಪಿನ್ನನ್ನು ಹಾಕಿದ್ದೀನೋ ಅದೇ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ಈಗ ಸ್ಟಿಚ್ ಹಾಕಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ರನ್ನರ್ ಅಂತೀನಿ, ಜಿಪ್ಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಸಿಗತ್ತೆ. ನಾವು ಇಲ್ಲಿ ಹೇಗೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೋತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ರನ್ನರನ್ನು ಹಾಕ್ಕೊಂಡ್ಬಿಡ್ಬೇಕು. ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ. ಒಂದು ಸರಿ ಹೀಗೆ ಹಾಕ್ಕೊಂಡು ಪೂರ್ತಿ ಇಲ್ಲಿವರೆಗೆ ಹಾಕ್ಕೊಂಡು ಒಂದು ಸರಿ ತೆಕ್ಕೊಂಬಿಡ್ಬೇಕು. ಆಮೇಲೆ ಮತ್ತೆ ಹೀಗೆ ಓಪನ್ ಮಾಡಿಕೊಂಡು ಮತ್ತೆ ಇಲ್ಲಿ ಹಾಕ್ಕೋಬೇಕು. ಆವಾಗ ನಮಗೆ ಜಿಪ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಂದು ನಿಲ್ಲುತ್ತೆ. ಅಂದರೆ ಕರೆಕ್ಟಾಗಿ ನಾವು ಮಧ್ಯಕ್ಕೆ ನಿಲ್ಲಿಸ್ಕೊಬೋದು. ಹೀಗೆ ಈಗ ಏನು ಮಾಡಬೇಕು ಅಂತಂದರೆ ಜಸ್ಟ್ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಈ ಕಡೆ ತುದಿಯಲ್ಲಿ ಸ್ಟಿಚ್ಚನ್ನು ಹೀಗೆ ಮೇಲ್ಮುಖವಾಗಿ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಎರಡೂ ಕಡೆನೂ ಕೂಡ ಹಾಕ್ಕೋತೀನಿ. ನೋಡಿ, ಇಷ್ಟು ತುದಿಯಲ್ಲಿ ಹಾಕಬೇಕು. ಈಗ ಏನು ಮಾಡಬೇಕು ಅಂದರೆ ಅದನ್ನು ನಾವು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಕರೆಕ್ಟಾಗಿ ಹೀಗೆ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡು ಆದಮೇಲೆ ಹೀಗೆ ಪೂರ್ತಿಯಾಗಿ ತಿರುಗಿಸ್ಕೊಂಡು ಇಲ್ಲಿಗೆ ನಾವು ಅಲ್ಲಿ 1/4 ಇಂಚಿನಕ್ಕಿಂತನೂ ಕೂಡ ಕಡಿಮೆಯಲ್ಲಿ ಸ್ಟಿಚ್ ಮಾಡಿದ್ವಿ. ಈಗ ಏನು ಮಾಡಬೇಕು, ಒಂದು ಅರ್ಧ ಇಂಚಿನ ಗ್ಯಾಪಿನಷ್ಟು ಇಲ್ಲಿ ಸ್ಟಿಚ್ ಮಾಡಿಬಿಡ್ಬೇಕು. ಆವಾಗ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ತೋರಿಸ್ತೀನಿ. ಈಗ ಇಲ್ಲಿ ಹೀಗೆ ಅರ್ಧ ಇಂಚು ಹೀಗೆ ಇಲ್ಲಿ ಮತ್ತು ಈ ಕಡೆ ಎರಡೂ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಉಲ್ಟಾ ಪಲ್ಟಾ ಮಾಡಬೇಕು. ನೀಟಾಗಿ ಉಲ್ಟಾ ಪಲ್ಟಾ ಮಾಡೋದ್ರಿಂದ ನೋಡಿ ಎಲ್ಲೂ ಕೂಡ ನಮಗೆ ದಾರ ಹೊರಗಡೆ ಬರುತ್ತೆ. ನಾವು ಸೇಲ್ ಮಾಡ್ತೇವೆ ಪೌಚನ್ನು, ಇಲ್ಲ ಯಾರೋ ರಿಟರ್ನ್ ಗಿಫ್ಟಿಗೆ ನಮ್ಮ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದಾರೆ ಅಂತಂದರೆ ಈ ರೀತಿಯಾಗಿ ನೀವು ಸ್ಟಿಚ್ಚನ್ನು ಮಾಡಬಹುದು. ಅಂದರೆ ಇದೇ ರೀತಿ ಡಬಲ್ ಕಲರ್ ಹಾಕಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದ್ರಿಂದ ಈಸಿಯಾಗಿ ಹೊಲಿಬೋದು. ಯಾವುದೇ ರೀತಿಯಾದ ಫೋಮ್ ಶೀಟ್ ಬೇಕಾಗೋದಿಲ್ಲ, ಬೇರೆ ಏನು ಕೂಡ ಒಳಗಡೆ ಹಾಕಿ ಹೊಲಿಬೇಕು ಅಂತೇನಿಲ್ಲ. ಈ ರೀತಿಯಾಗಿ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀಟಾಗೂ ಕೂಡ ನೋಡಿ ಎಲ್ಲೂ ಕೂಡ ದಾರ ಬಿಟ್ಕೊಳ್ಳುತ್ತೆ ಅಂತ ಆಗಲಿ ಏನೂ ಕೂಡ ಇಲ್ಲ. ಫಿನಿಶಿಂಗ್ ತುಂಬ ಚೆನ್ನಾಗೇ ಬರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನೀವು ಸೇಲ್ ಮಾಡ್ತಾ ಇದ್ದೀರಂತಂದರೆ ಇದರ ಮೇಲೆ ಸ್ಟಿಚ್ ಆದಮೇಲೆ ಒಂದು ಸರಿ ಐರನ್ನನ್ನು ಮಾಡಿಬಿಡಿ. ಆವಾಗ ತುಂಬ ನೀಟಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈಗ ಎರಡನೇ ಐಟಮ್ ಏನು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿರೋ ಪೌಚನ್ನು ಇವತ್ತು ಹೊಲಿತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿದೆ ಹೊಲಿಲಿಕ್ಕಂತೂ. ಈಸಿಯಾಗಿ 5 ನಿಮಿಷದಲ್ಲಿ ಹೊಲಿದು ಮುಗಿಸ್ಕೊಬೋದು.
ನಾನಿಲ್ಲಿ ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಷ್ಟು ಅಳತೆಯನ್ನು ತೊಗೊಂಡಿದ್ದೀನಿ, ಯಾವ ಅಳತೆಯನ್ನು ತೊಗೊತಾ ಇದ್ದೀನಿ ಮತ್ತು ಯಾವ ರೀತಿ ಹೊಲಿಯೋದು ಅಂತ ಈಗ ತೋರಿಸ್ತೀನಿ. ನಾನಿಲ್ಲಿ 18 ಇಂಚು ಉದ್ದವನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಜಿಪ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. 18 ಇಲ್ಲಿ 7.5 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ನಾನು ವೆಲ್ಕ್ರೋನ ತಗೊಂಡಿದ್ದೀನಿ. ಹಾಗೆ ಆಪೋಸಿಟ್ ಕಲರಿನ ಬಟ್ಟೆಯನ್ನು ಒಂದು 2 ಇಂಚನ್ನು ತಗೊಂಡಿದ್ದೀನಿ. ಅಂದರೆ ಇದು ನಮಗೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗುತ್ತೆ, ಅದಕ್ಕಾಗಿ ಇದನ್ನು ತಗೊಂಡಿರೋದು. 2 ಇಂಚು 2 ಇಂಚೇ ಬೇಕು ಅಂತೇನಿಲ್ಲ. ನಿಮಗೆ ಪೈಪಿಂಗು ಎಷ್ಟು ದೊಡ್ಡಕ್ಕೆ ಬರಬೇಕು ಅನ್ನೋದ್ರ ಮೇಲೆ ನೀವು ಇದನ್ನು ಡಿಸೈಡ್ ಮಾಡ್ಕೊಳ್ಳಿ. ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ಫಸ್ಟ್ ಬಟ್ಟೆಯನ್ನು ತಗೋಬೇಕು. ಇಲ್ಲಿಗೆ ಮತ್ತು ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಳ್ಳೋಣ. ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು. ಅದಕ್ಕೂ ಮುಂಚೆ ಫಸ್ಟ್ ಒಂಚೂರು ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಮತ್ತು ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಈಸಿಯಾಗಿ ಗೊತ್ತಾಯಿತು ಅಲ್ವಾ? ಫಸ್ಟು ನಾವು ಇಲ್ಲಿ ಹೀಗೆ ಇಟ್ಕೊಂಡು ಹೊಲಿಬೇಕು. ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು. ಹಿಂದ್ಗಡೆ ತಗೊಂಬಂದು ಬಟ್ಟೆಯನ್ನು ಇಲ್ಲಿ ಮೇಲ್ಗಡೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ಬರುತ್ತೆ. ಇದು ಆಪೋಸಿಟ್ ಕಲರ್ ಆಗಿದ್ರಿಂದ ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇಲ್ಲಿ ಮತ್ತು ಇಲ್ಲಿ 2 ಕಡೆನೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ 2 ಕಡೆನೂ ಕೂಡ ನಾನು ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿಂದ 5 ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು. ಅಂದರೆ ನಾನು ಇಲ್ಲಿ ತಗೊಂಡಿದ್ದೀನಲ್ಲ, ಆ ಬಟ್ಟೆಗೆ 5 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಇಲ್ಲಿ ಏನು ಮಾಡಬೇಕು ಅಂದರೆ, ಒಂದು ವೆಲ್ಕ್ರೋನ ಹೀಗೆ ಮಿಡ್ಲಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ನಾವು ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ಗ್ಲೂಗನ್ನಿಂದ ಕೂಡ ಅಂಟಿಸ್ಕೊಬೋದು. ನಾನಿಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ. ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ತೀನಿ. ಹಾಗೆ ಈ ಕಡೆ ಎಕ್ಸಾಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿ ಮಧ್ಯಕ್ಕೆ ಇಲ್ಲಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಮಾಡಬೇಕು, ಇಲ್ಲಿ ಕೆಳಗಡೆ 5 ಇಂಚಿಗೆ ಮಾಡಬೇಕು. 2 ಕಡೆನೂ ಕೂಡ ಮಾಡಿಕೊಂಡು ತಗೊಂಬರ್ತೀನಿ. ನೋಡಿ, 2 ಕಡೆನೂ ಕೂಡ ವೆಲ್ಕ್ರೋ ಹಚ್ಕೊಂಡು ಆಯಿತು. ಈಗ ಏನು ಮಾಡೋದು ಅಂತಂದರೆ, ಈಗ ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಬೇಕು. ಈಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಫಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋದಿದೆ. ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಪರ್ಸ್ ರೆಡಿ ಆಯಿತು. ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನಾವು ಪೈಪಿಂಗನ್ನು ಕೊಡಬೇಕು. ಚಂದ ಮಾಡಿ ಕೊಟ್ಕೊಂಡು ಬರ್ತೀನಿ. ಸೇಮ್ ನಾನು ಆವಾಗ ಹೇಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಜಸ್ಟ್ ಇಲ್ಲಿ ಕೆಳಗಡೆ ಹೀಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಮಡ್ಚ್ಕೊಬೇಕು. ಅಂದರೆ ಫಿನಿಶಿಂಗ್ ಬರಬೇಕಲ್ಲ, ಅದಕ್ಕೋಸ್ಕರ ಹೀಗೆ ಮಡ್ಚ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು. ಇಲ್ಲೂ ಅಷ್ಟೇ ಹತ್ತಿರಕ್ಕೆ ಬಂದ ತಕ್ಷಣ ಹೀಗೆ ಫೋಲ್ಡ್ ಮಾಡಿ ಹೊಲಿಯೋ ರೀತಿಯಲ್ಲಿ ಹೊಲ್ಕೊಬೇಕು. ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು. 2 ಕಡೆನೂ ಅದೇ ರೀತಿ ಮಾಡ್ಕೊಂಬರ್ತೀನಿ. ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದಿಷ್ಟು ಫಸ್ಟ್ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ, ನಾನು ಯಾವ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ಅಂತ. ಇದು ನನಗೆ ಆವಾಗ ಈ ಕಡೆ ಹೊಲಿಬೇಕಾದ್ರೆ ಸ್ಟಿಚ್ ಮಾಡಿಬಿಟ್ಟೆ, ಆಮೇಲೆ ನೆನಪಾಯಿತು. ನೋಡಿ, ಹೀಗೆ ಈ ಕಡೆ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ನಮಗೆ ಇಲ್ಲಿ ನಾವು ಮತ್ತೆ ಈಗ ಫೋಲ್ಡ್ ಮಾಡಿ ಹೊಲಿಯೋದು ಬೇಕಾಗಲ್ಲ. ನಾವು ಹೀಗೆ ಈ ಕಡೆ ತೆಗೆದ ಮೇಲೆ ಈ ರೀತಿಯಾಗಿ ಬರುತ್ತೆ. ಜಸ್ಟ್ ನಾವು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು. ಇಲ್ಲಿ ಚೆನ್ನಾಗೇ ಬರುತ್ತೆ. ಹೊಲ್ಕೊಂಡು ಬರ್ತೀನಿ, ಗೊತ್ತಾಯ್ತಲ್ವಾ? ನೋಡಿ, ಹೀಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ನೋಡಿ, ಈಗ ಪೂರ್ತಿ ಪರ್ಸು ಆಯಿತು. ನಾವು ಇದಕ್ಕೆ ಬೇಕಾದರೆ ಇನ್ನೊಂದು
ಹ್ಯಾಂಡಲನ್ನು ಮಾಡ್ಕೊಬೋದು. ಇಲ್ಲಿ ನೋಡಿ, ಇದನ್ನು ನಾವು ಉದ್ದಕ್ಕೆ ಹಾಕ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೇನಿಲ್ಲಿ ಮಾಡ್ತಾ ಇಲ್ಲ. ಬೇಕು ಅಂತಂದರೆ ಹ್ಯಾಂಡಲನ್ನು ಮಾಡಿಕೊಂಡು ಇದು ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಸು ಅಂತ ಅಲ್ವಾ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಮತ್ತು ಎಷ್ಟು ಕ್ಯೂಟಾಗಾಯಿತು, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಾವು ಮನೆಗೆ ಬಂದವರಿಗೆ ಬ್ಲೌಸ್ ಪೀಸನ್ನು ಕೊಡೋದಕ್ಕಿಂತ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಮತ್ತು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ನಿಮಗೆ ಈ ಪೌಚ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ. ನಾವೀಗ ಹ್ಯಾಂಡಲ್ ಹಾಕ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಇಲ್ಲಿಗೆ ಒಂದು ಸಣ್ಣ ಗಂಟನ್ನು ಹಾಕ್ಕೋಬೇಕು. ಅಂದರೆ ಇದರಲ್ಲೆಲ್ಲ ದಾರಗಳು ಬೇಗ ಬಿಚ್ಚಿ ಹೋಗುತ್ತಲ್ಲ, ಅದಕ್ಕಾಗಿ ಹೀಗೆ ಗಂಟನ್ನು ಹಾಕ್ಕೊಂಡು ಇಲ್ಲೊಂದು 4 ಹೊಲಿಗೆಗಳನ್ನು ಹಾಕ್ಕೋಬೇಕು. ಕೊನೆಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಈ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು. ನಾವು ಈ ರೀತಿ ಇಲ್ಲಿ ಹೀಗೆ ಮಾಡೋದ್ರಿಂದ ಇದು ಕರೆಕ್ಟಾಗಿ ಫೋಲ್ಡ್ ಆಗಿ ಬರುತ್ತೆ. ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂತ ಆದರೆ ನಾವು ಈ ಬ್ಲೌಸ್ ಪೀಸಿನ ಪಾರ್ಟನ್ನೇ ಒಂದು ಲಾಡಿ ರೀತಿಯಲ್ಲಿ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅದನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊಬೋದು. ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಬೇಕೋ ಆ ರೀತಿ ಮಾಡ್ಕೊಬೋದು. ಇಲ್ಲಾಂದರೆ ಯಾವುದಾದ್ರೂ ಲೇಸ್ ಇದ್ದರೂ ಕೂಡ ಚೆನ್ನಾಗಿ ಆಗುತ್ತೆ. ಟೋಟಲ್ ಆಗಿ ತುಂಬ ಕ್ಯೂಟಾಗಿ ಕಾಣಿಸೋಂಥ ಪೌಚು ಅಥವಾ ಪರ್ಸನ್ನು ನೀವು ನೋಡಿದ್ರಿ ಅಲ್ವಾ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಇನ್ನು ಸದ್ಯದಲ್ಲೇ 5,000 ಫಾಲೋವರ್ಸನ್ನು ರೀಚ್ ಆಗ್ತಾ ಇದೆ. ನೀವೆಲ್ಲ ಫಾಲೋ ಮಾಡಿ ಸಹಕರಿಸಬೇಕಾಗಿ ಕೇಳ್ಕೊತೀನಿ. ಹಾಗೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 3ನೇ ಐಟಮ್ ಏನು ಹೊಲಿತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ನಾವು ಈ ರೀತಿ ಬ್ಲೌಸ್ ಪೀಸನ್ನು ಹಾಗೆ ಕೊಟ್ಟರೆ ಕೆಲವರಿಗೆ ಮ್ಯಾಚಿಂಗ್ ಆಗುತ್ತೆ, ಹೊಲಿಸ್ಕೊತಾರೆ. ಇಲ್ಲ ಅಂತಂದರೆ ಕೆಲವರಿಗೆ ಮ್ಯಾಚಿಂಗ್ ಆಗೋದಿಲ್ಲ, ಸುಮ್ಮನೆ ಇಡ್ತಾರೆ, ಇನ್ನೊಬ್ಬರಿಗೆ ಕೊಡ್ತಾರೆ. ಅದರ ಬದಲು ನಾವು ಈ ರೀತಿ ಪೌಚ್ಗಳನ್ನು ಮಾಡಿ ಕುಂಕುಮಕ್ಕೆ ಕೊಟ್ಟರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಅದನ್ನು ಯೂಸ್ ಕೂಡ ಆಗುತ್ತೆ. ನಾನಿವತ್ತು ಸಣ್ಣದಾದ ಒಂದು ಪೌಚನ್ನು ಹೊಲಿಯೋದು ತೋರಿಸ್ತಿದ್ದೀನಿ. ಒಂದು ಸರ್ಕಲ್ ಬಟ್ಟೆಗೆ ಕ್ವಿಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಕ್ಲಾತು, ಸ್ಪಂಜು ಹಾಗೆ ಲೈನಿಂಗ್ ಕ್ಲಾತನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಈ ಮಿಡ್ಲ್ ಪಾಯಿಂಟ್ ಏನಿದೆಯಲ್ಲ ಅದನ್ನು ನಾವು ಹೀಗೆ ಕಟ್ ಮಾಡಬೇಕು. ನೋಡಿ, ಈಗ ನಮಗೆ 2 ಪೀಸು ಆಯಿತು. ಈಗ ಒಂದು ಕೆಲಸ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಆವಾಗ ಈ ಬಟ್ಟೆ ಇಲ್ಲಿ ನಾವು ಕ್ವಿಲ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಎದ್ದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಂಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲೇನು ಕಟ್ ಮಾಡಿದ್ದೀವಲ್ಲ ಆ ರೀತಿ ಆ ಶೇಪಲ್ಲಿ, ಅಂದರೆ ಸ್ಟ್ರೈಟ್ ಲೈನ್ ಏನಿದೆ ಅಲ್ಲಿಗೆ ಒಂದು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ನಾನು ಜಿಪ್ ಅಟ್ಯಾಚ್ ಮಾಡೋದು ಮತ್ತು ರನ್ನರ್ ಹಾಕೋದು ಎಲ್ಲ ಡೀಟೇಲ್ ಆಗಿ ವಿಡಿಯೋನ ಹಾಕಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಫಸ್ಟು ಹೀಗೆ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ ಟರ್ನ್ ಮಾಡಿ ಈ ರೀತಿ ಬರೋ ರೀತಿಯಲ್ಲಿ ಹೊಲಿಬೇಕು. ಈ ಕಡೆನೂ ಅಷ್ಟೇ, 2 ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ. ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅಂತ ಫೇಸ್ಬುಕ್ ಪೇಜಿನ ಹೆಸರು. ಹೀಗೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಆಯಿತು. ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೋಬೇಕು. ರನ್ನರ್ ಹಾಕೋದು ಕೂಡ ಈಸಿ ಮೆಥಡಲ್ಲಿ 2 ರೀತಿಯಲ್ಲಿ ತೋರಿಸಿದ್ದೀನಿ. ನೀವು ಅದನ್ನೇನಾದ್ರು ನೋಡಿಲ್ಲ ಅಂತ ಅಂದರೆ ನೋಡಿಕೊಂಡು ಬನ್ನಿ. ನೋಡಿ, ರನ್ನರ್ ಹಾಕಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಪುಟಾಣಿ ಪರ್ಸನ್ನು ಹೊಲಿತಾ ಇದ್ದೀನಿ ಅಂತ. ಹೀಗೆ ಸುತ್ತಲೂ ಕೂಡ ಹೊಲಿಬೇಕು. ಇದು ನಮಗೆ ಕಲ್ಲಂಗಡಿ ಹಣ್ಣಿನ ಪೀಸ್ ರೀತಿ ಆಗಿ
ಕಾಣಿಸುತ್ತೆ. ಮಕ್ಕಳಿಗೆ ಕೊಟ್ಟರೆ ಅವರಿಗೂ ಕೂಡ ಒಂಥರ ಖುಷಿ ಆಗುತ್ತೆ. ಕಲ್ಲಂಗಡಿ ಹಣ್ಣಿನ ಶೇಪಲ್ಲಿ ಇದೆ ಅಂತ ಅಂದ್ಕೊಂಡು ಹೀಗೆ ಇಟ್ಕೊಂಡು ಓಡಾಡ್ತಾರೆ. ಈಗ ಈ ರೀತಿಯಾಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿ ಸ್ಟಿಚ್ ಆಯಿತು. ಈಗ ಜಿಪ್ಪನ್ನು ಓಪನ್ ಮಾಡಿ ಹಿಂದೆ ಮುಂದೆ ಮಾಡ್ಕೋಬೇಕು. ಸಣ್ಣದಾದ ಪರ್ಸು, ಬಟ್ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಮಕ್ಕಳಿಗಂತೂ ತುಂಬ ಖುಷಿಯಾಗಿಬಿಡತ್ತೆ. ಕಲ್ಲಂಗಡಿ ಹಣ್ಣಿನ ಶೇಪಿನ ಈ ಪರ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ಸಣ್ಣ ಪುಟ್ಟ ತಿರುಗಾಟಕ್ಕೆ ಸಣ್ಣ ಸಣ್ಣ ಪೌಚ್ಗಳನ್ನೆಲ್ಲ ಹೊಲಿದು ತೋರಿಸಿದೆ. ಇವತ್ತು ಹ್ಯಾಂಡ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ಬ್ಲೌಸ್ ಪೀಸನ್ನು ಹೀಗೆ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಏನಾದ್ರು ಯೂಸ್ ಆಗುವಂಥ ವಸ್ತುಗಳನ್ನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಲೈನಿಂಗನ್ನು ಹಾಕಿ ಸೇಮ್ ಒಂದು ಸ್ವಲ್ಪ ಲೈಟ್ ಕಲರ್, ಅದೇ ಕಲರ್ದು ಹಾಕಿ ನಾನು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಳಗಡೆ ಸ್ಪಂಜು, ಮೇಲ್ಗಡೆ ಬ್ಲೌಸ್ ಪೀಸು, ಕೆಳಗಡೆ ಬ್ಲೌಸ್ ಪೀಸು. ಹಾಗೆಯೇ ಹ್ಯಾಂಡಲಿಗಾಗಿ ಅದೇ ಕಲರಿನ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ತೊಗೊಂಡಿದ್ದೀನಿ, ಯಾವ್ದ್ಯಾವ್ದು ಎಷ್ಟೆಷ್ಟು ಉದ್ದ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ. ಈಗ ಹ್ಯಾಂಡಲ್ಲಿಗೆ ಹೀಗೆ 4 ಇಂಚು, 3.5 ಅಥವಾ 4 ಇಂಚನ್ನು ತಗೋಬೇಕು. ಅಂದರೆ ಸ್ವಲ್ಪ, ಅಂದರೆ ಇದೊಂಚೂರು ಇದಾಗಿದೆ, 3.25 ಇಂಚ್ ಇದೆ. 4 ಇಂಚು ಅಂತ ಅಂದಾಜು ಇಟ್ಕೊಳ್ಳಿ. ಅಂದರೆ ದಪ್ಪ ಬಂದರೆ ಇದೇನಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಈಗ ಹ್ಯಾಂಡಲಿಗೆ 29 ಇಂಚು ಉದ್ದದ 2 ಪೀಸ್ಗಳನ್ನು ತಗೊಂಡಿದ್ದೀನಿ. ಹಾಗೆ ನಮ್ಮ ಹ್ಯಾಂಡ್ ಬ್ಯಾಗಿನ ಉದ್ದ ಅಗಲ 14.25 ಅಗಲ ಇದೆ. ಉದ್ದ ಬಂದು 25 ಇಂಚು ಇದೆ. 15 ಅಂತಲೇ ಅಂದ್ಕೊಳ್ಳಿ, ಏನು ಪ್ರಾಬ್ಲಮ್ ಏನು ಇಲ್ಲ. ಒಂದು ಪಾಯಿಂಟ್ ಅಷ್ಟು ಕಡಿಮೆ ಇದೆ, 15 ಇಂಚು. 25, 15. ಈಗ ನಾವು ಸಿಂಪಲ್ ಆಗಿ ಇವತ್ತೊಂದು ಸಣ್ಣ ಹ್ಯಾಂಡ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಹ್ಯಾಂಡಲನ್ನು ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಮೇಯ್ನ್ ಆಗಿ ಬೇಕಾಗಿರೋದಿದೆ ಅಲ್ವಾ, ಅದಕ್ಕಾಗಿ ನಾರ್ಮಲ್ ಆಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ದಪ್ಪ ಬರಲಿ ಅಂತ ಇಷ್ಟು ಅಗಲಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಇಷ್ಟು ಅಗಲ ಏನು ಬೇಕಾಗೋದಿಲ್ಲ. ಇದ್ರೊಳಗಡೆ ಯಾವ ಬಟ್ಟೆನೂ ಹಾಕ್ತಾ ಇಲ್ವಲ್ಲ, ಅದಕ್ಕಾಗಿ ನೋಡಿ ಹೀಗೆ ಇದು ಮಾಡ್ಕೋಬೇಕು. ಇಲ್ಲೊಂದು ಸ್ಟಿಚ್ಚು, ಇಲ್ಲೊಂದು ಸ್ಟಿಚ್ಚು, ಆವಾಗ ಇದು ದಪ್ಪ ಬರುತ್ತೆ. ನಿಮ್ಗೆ ಈ ದಪ್ಪನೂ ಸಾಕಾಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ರ ಸ್ಪಂಜ್ ಇದ್ದರೆ ಸ್ಪಂಜನ್ನು ಕೂಡ ಹಾಕ್ಬೋದು. ನಾನು ಸ್ಪಂಜ್ ಹಾಕಿ ನಿಮಗೆ ಹೊಲಿದು ತೋರಿಸ್ತೀನಿ. ಸ್ಪಂಜ್ ಇಲ್ಲ ಅಂತಂದ್ರೂ ಕೂಡ ಯಾವುದಾದ್ರು ಓಕೆ. ನಾನು ಇಲ್ಲೊಂದು ಸ್ಪಂಜನ್ನು ತೆಕ್ಕೊಂಡೆ. ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ಕಟ್ ಮಾಡ್ಕೊಳ್ಳೋಣ. ನಾನು ಸ್ಪಂಜ್ ಹಾಕೋ ಪ್ಲ್ಯಾನಿಂಗಲ್ಲಿ ಏನು ಇರಲಿಲ್ಲ, ನಾನು ಅದಕ್ಕಾಗಿ ಕಟ್ ಮಾಡ್ಕೊಂಡಿರಲಿಲ್ಲ. ಇದಿಷ್ಟು ಕಟ್ ಮಾಡಿ ತೆಕ್ಕೊಳ್ಳೋಣ. 2 ಸ್ಪಂಜ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಅದರಷ್ಟೇ ಉದ್ದಕ್ಕೆ ಬೇಕು ಅಂತ ಏನಿಲ್ಲ, ಸ್ವಲ್ಪ ಹೀಗೆ ಒಳಗೆ ಇಟ್ಕೊಳ್ಳೋಣ. ಹೀಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಇಲ್ಲೊಂದು 2 ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು 2 ಕೂಡ ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಹ್ಯಾಂಡಲ್ ರೆಡಿ ಆಯಿತು. ಒಳಗಡೆ ನಾವು ಇದನ್ನು ಫೋಮ್ ಶೀಟನ್ನು ಅಥವಾ ಸ್ಪಾಂಜನ್ನು ಹಾಕಿದ್ರೆ ಇಷ್ಟು ದಪ್ಪ ಬರುತ್ತೆ ನೋಡಿ. ಇಷ್ಟು ದಪ್ಪ ಬಂದಿದೆ, ಎಷ್ಟು ಚೆನ್ನಾಗಿ, ಎಷ್ಟು ಸ್ಟಿಫಾಗಿ ಕೂರ್ತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಮೇಯ್ನ್ ಬಟ್ಟೆಯನ್ನು ತಗೋಬೇಕು. ಕರೆಕ್ಟಾಗಿ ಮಧ್ಯಕ್ಕೆ ಹೀಗೆ ಹಿಡ್ಕೊಂಡು ಇಲ್ಲಿ ಮಧ್ಯಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಮಧ್ಯಕ್ಕೆ ಹೀಗೆ ಮಾರ್ಕನ್ನು ಮಾಡ್ಕೋಬೇಕು. ಆಮೇಲೆ ಮಾರ್ಕ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಮಿಡ್ಲ್ ಪಾಯಿಂಟಿಗೆ ನಾವು 2.5 ಇಂಚು ಈ ಕಡೆಗೆ, ಹಾಗೆ 2.5 ಇಂಚು ಈ ಕಡೆಗೆ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಮಗೆ 3 ಇಂಚೂರು ಅಗಲ ಜಾಸ್ತಿ ಬರಲಿ ಅಂತಂದರೆ 3 ಇಂಚಿ ಬೇಕಾದರೂ ಕೂಡ ಮಾಡ್ಕೊಬೋದು. 2.5 ಇಂಚ್ ಸಾಕಾಗತ್ತೆ. ಬೇಕು ಅಂತ ಅನಿಸಿದ್ರೆ 3 ಇಂಚಿಗೆ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ ಮಾಡ್ಕೊಬೇಕು. ಈಗ
ಏನು ಮಾಡಬೇಕು, ಹೀಗೆ ಮಾರ್ಕ್ ಮಾಡಿ ಆದಮೇಲೆ ಇಲ್ಲೊಂದು ಮಾರ್ಕ್ ಇದೆ, ಹಾಗೆ ಇಲ್ಲೊಂದು ಮಾರ್ಕ್ ಇದೆ, ಮಿಡ್ಲ್ ಪಾಯಿಂಟ್ ಇಲ್ಲಿದೆ. ಈಗ ನಾವು ಹ್ಯಾಂಡಲನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಜಸ್ಟ್ ಒಂದು 2 ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಆಮೇಲೆ ಇದ್ರ ಮೇಲ್ಗಡೆ ಜಿಪ್ ಬರುತ್ತೆ, ಅದಕ್ಕೋಸ್ಕರ ಹೀಗೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನಮಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ, ಬಿಟ್ಟು ಹೋಗುತ್ತೆ ಅಂತ ಅನಿಸಿದ್ರೆ ಜಸ್ಟ್ ಹೀಗೆ ಒಂದು ಕುಂಡ್ಪಿನ್ನನ್ನು ಹಾಕ್ಕೊಬೋದು ಸ್ಟಿಚ್ ಮಾಡೋ ತನಕ. ಹೀಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡೋಕ್ಕೂ ಈಸಿ ಆಗುತ್ತೆ, ಎಲ್ಲೂ ಕೂಡ ಬಿದ್ದು ಹೋಗೋದಿಲ್ಲ. ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಈಗ ಜಿಪ್ಪನ್ನು ಬೇಕಾದರೂ ಕೂಡ ಸ್ಟಿಚ್ ಮಾಡ್ಬೋದು. ಇಲ್ಲ ನಮಗೆ ಈ ಪಿನ್ ಬೇಡ ತೆಕ್ಕೊಂಬಿಡ್ತೀವಿ ಅಂತಂದರೆ ನೀವೇನು ಮಾಡಿ, ಫಸ್ಟು ಸಣ್ಣದಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಎರಡೂ ಕಡೆಯೂ ಕೂಡ ಇದೇ ರೀತಿಯಾಗಿ ಹ್ಯಾಂಡಲನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಎರಡೂ ಕಡೆಯೂ ಕೂಡ ಹ್ಯಾಂಡಲ್ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಆಯಿತು. ಈಗ ನಾವು ನೆಕ್ಸ್ಟು ಜಿಪ್ಪನ್ನು ಹಾಕಬೇಕು. ಈಗ ನಾವು ಜಿಪ್ಪನ್ನು ಹೇಗೆ ಹಾಕೋದು ಅಂತ ಅಂದರೆ, ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಸ್ಟಿಚ್ಚನ್ನು ಮಾಡಬೇಕು. ನಾವು ಇದಕ್ಕೆ ಪಾಕೆಟ್ ಬೇಕಾದರೂ ಕೂಡ ಮಾಡ್ಕೊಬೋದು. ಪಾಕೆಟ್ ಬೇಡ ಅಂತ ಆದರೆ ನಾವು ಹೀಗೇ ಸ್ಟಿಚ್ ಮಾಡ್ಕೊಬೋದು. ನಾವು ಹೇಗೂ ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡೋಗಿದ್ದೀವಿ ಅಂತಂದರೆ ಒಳಗಡೆ ಒಂದು ಪರ್ಸನ್ ಇಟ್ಕೊಂಡಿರ್ತೀವಿ. ನಾನು ಅದಕ್ಕಾಗೇನು ಇವತ್ತು ಪಾಕೆಟ್ ಏನು ಒಳಗಡೆ ಸ್ಟಿಚ್ ಮಾಡ್ತಾ ಇಲ್ಲ. ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಮಾಡ್ಕೊತೀನಿ. ಆಮೇಲೆ ಅದನ್ನು ವಾಪಸ್ ತಿರುಗಿಸಿ ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಈಗ ಈ ಕಡೆ ಸ್ಟಿಚ್ ಮಾಡಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ, ಅದೇನಂತ ಹೇಳ್ತೀನಿ. ಈ ಮೇನ್ ಪೀಸ್ ಎಷ್ಟಿದೆಯಲ್ಲ ಅಷ್ಟಕ್ಕೇ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ, ಇದನ್ನು ಹೀಗೆ ಇಟ್ಕೋಬೇಕು. ನಾವು ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಬೇಕಿತ್ತು. ಮಾಡ್ಕೊಂಡಿಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನು ಮಾಡ್ಬೋದು ಅಂತಂದರೆ, ನಾನು ಏನು ಅಂದ್ಕೊಂಡೆ ಹೀಗೆ ಇಟ್ಬಿಡೋಣ ಅಂತ. ಬಟ್ ಇಷ್ಟು ಚೆನ್ನಾಗಾಯ್ತಲ್ಲ ಬ್ಯಾಗು, ಏನಕ್ಕೆ ಇದು ಮಾಡಬೇಕು ಅಂತ ಅಂದರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಿ ಇಲ್ಲಿ ಮೇಲ್ಗಡೆ ಹಿಂದ್ಗಡೆ ಇಟ್ಟು ಹೀಗೆ ಇಲ್ಲಿವರೆಗೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡಬೇಕು. ಒಂದು ಸ್ಟಿಚ್ ಎಕ್ಸ್ಟ್ರಾ ಬರುತ್ತೆ. ಹ್ಯಾಂಡಲನ್ನು ಮೇಲ್ಗಡೆ ಬರೋ ರೀತಿಯಲ್ಲೇ ಇಟ್ಕೊಳ್ಳಿ. ಈಗ ಹೀಗೊಂದು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ, ತೋರಿಸ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ನಾವೇನು ಜಾಸ್ತಿ ತಲೆ ನೋಡಿ, ಇದೊಂದು ಐಡಿಯಾ ಬಂದಂಗೆ ಆಯಿತು. ನಮ್ಮ ಹತ್ರ ಏನಾದ್ರು ನಾವು ಫಸ್ಟು ಹೊಲ್ಕೊಂಡಿಲ್ಲ ಅಂತಂದರೆ ಹೀಗೂ ಹೊಲಿಬೋದು ಅಂತ. ಓಕೆನಾ? ಈಗ ಏನು ಮಾಡಬೇಕು ಅಂತಂದರೆ, ನಾವು ಈ ಕಡೆ ಇದನ್ನು ಇಲ್ಲಿಗೆ, ಆಮೇಲೆ ಈ ಕಡೆ ಬಟ್ಟೆಯನ್ನು ಮಡಚಿ ಅದು ಈ ಕಡೆಗೆ ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಮೇನ್ ಬಟ್ಟೆ, ಜಿಪ್ಪು ಹಾಗೆ ಲೈನಿಂಗ್ ಬಟ್ಟೆ ಇದಿಷ್ಟನ್ನು ಸೇರಿಸಿ ಹೀಗೆ ಹೊಲಿಬೇಕು. ಹೊಲ್ಕೊಂಡಾದ್ಮೇಲೆ ಓಪನ್ ಮಾಡಿ ಬಟ್ಟೆಯನ್ನು ಟರ್ನ್ ಮಾಡಬೇಕು, ತೋರಿಸ್ತೀನಿ. ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಂದಾಯಿತು. ಈಗ ನಮಗೆ ಜಿಪ್ಪು ಇಲ್ಲಿದೆ. ಈ ಜಿಪ್ಪನ್ನು ನಾವು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಇದನ್ನು ಉಲ್ಟಾ ಪಲ್ಟಾ ಮಡಚ್ಕೊಬೇಕು. ಉಲ್ಟಾ ಪಲ್ಟಾ ಬಂದರೆ ಸರಿಯಾಗಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಆ ಕಡೆಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನೋಡಿ, ನಾವು ಎಕ್ಸ್ಟ್ರಾ ಜಿಪ್ಪನ್ನು ಹಚ್ಚಿ ಆದಮೇಲೆ ಎಕ್ಸ್ಟ್ರಾ ಬೇಕಾದ್ರೂ ಈ ಬಟ್ಟೆಯನ್ನು ಈ ರೀತಿ ಈ ಕಡೆ ಫೋಲ್ಡ್ ಮಾಡಿ ಕೊಟ್ವಲ್ಲ ಅದೇ ರೀತಿಯಾಗಿ ಕೊಡ್ಬೋದು. ಇಲ್ಲ ಅಂತಂದರೆ ಈ ಮೆಥಡ್, ಇವತ್ತು 2 ಮೆಥಡನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಲೈನಿಂಗ್ ಒಳಗಡೆ ಹೇಗೆ ಕೊಡೋದು ಅಂತ ಅಲ್ವಾ. ಈಗ ಹೀಗೆ ಜಿಪ್ಪನ್ನು
ಜಿಪ್ಪಿನ ಮೇಲ್ಗಡೆ ಜಿಪ್ಪನ್ನು ಹೀಗೊಂದು ಸ್ವಲ್ಪ ಹೀಗೆ ಎಳೆದಿಡ್ಕೊಬೇಕು. ಇಲ್ಲಿ ಮೇಲ್ಗಡೆ ಒಂದು ಪೂರ್ತಿಯಾಗಿ ಸ್ಟಿಚ್ಚನ್ನು ಹಾಕಬೇಕು. ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ರನ್ನರನ್ನು ಹಾಕ್ಕೊಬೇಕು. ಈ ಬ್ಯಾಗು ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ನಾವು 2 ರನ್ನರನ್ನು ಹಾಕೋಣ. ಹಾಗೆ ಮತ್ತು ನಾನು ರನ್ನರ್ ಹಾಕೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವೇನಾದ್ರು ಆ ವಿಡಿಯೋ ನೋಡದೆ ಇದ್ದರೆ ನೋಡಿಕೊಂಡು ಬನ್ನಿ. ನೋಡಿ, ರನ್ನರನ್ನು ಹಾಕಿ ಆಯಿತು. ಈಗ ನಾವೇನು ಮಾಡಬೇಕು, ಇದನ್ನು ಉಲ್ಟಾ ಪಲ್ಟಾ ಮಾಡಬೇಕು. ಇದನ್ನು ಉಲ್ಟಾ ಪಲ್ಟಾ ಮಾಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಆಮೇಲೆ ಈ ಕಡೆನೂ ಹಾಕ್ಕೊತೀನಿ, ಈ ಕಡೆನೂ ಕೂಡ ಹಾಕ್ಕೊತೀನಿ. ಈ ಹ್ಯಾಂಡಲೆಲ್ಲ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು ಎರಡು ಕಡೆನೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆ ಸ್ಟಿಚ್ ಆಯಿತು. ಇಷ್ಟೇ ಮಾಡಿಬಿಟ್ರೆ ಇಲ್ಲಿ ಈ ಫಿನಿಶಿಂಗ್ ಕೊಟ್ಕೊಂಡು ಇಲ್ಲಿ ಈ ರೀತಿ ಫಿನಿಶಿಂಗ್ ಮಾಡಿದ್ರೆ ಚೆನ್ನಾಗಾಗಲ್ಲ. ಅದಕ್ಕಾಗಿ ನಾವೇನು ಮಾಡೋಣ, ಪೈಪಿಂಗನ್ನು ಕೊಡೋಣ. ಆವಾಗ ತುಂಬ ಚೆನ್ನಾಗೂ ಕೂಡ ನೀಟಾಗಿ ಕಾಣಿಸುತ್ತೆ. ಇಲ್ಲಿಂದ ಇಲ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಹೊಲ್ಕೊಂಡು ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಅದನ್ನು ಹೀಗೆ ಮಡಚಿ ಹೊಲಿಯೋದು. ಈ ರೀತಿಯಾಗಿ ಪೈಪಿಂಗನ್ನು ಎರಡು ಕಡೆ ಕೊಟ್ಕೊಂಡ್ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಪೈಪಿಂಗ್ ಕೊಟ್ಕೊಂಡ್ಬಂದು ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ತುದಿ ಹೀಗಿರುತ್ತಲ್ಲ, ಇದನ್ನು ನಾವು ಈ ರೀತಿಯಾಗಿ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಮಾಡ್ಕೊಬೇಕು. ಒಳಗಡೆ ಎಲ್ಲೂ ಕೂಡ ಯಾವ ಬಟ್ಟೆನೂ ಇದರ ಜೊತೆಗೆ ಬರೋ ಹಾಗೆ ಇಲ್ಲ. ಈಗ ನಾವು ಇಲ್ಲಿ 1.5 ಇಂಚಿಗೆ ಕರೆಕ್ಟಾಗಿ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನೋಡಿ ಈ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿಗೆ 1.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಹೀಗೆ ಕರೆಕ್ಟಾಗಿ ಇಟ್ಕೊಂಡು 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ನಾವಿಲ್ಲಿ ಕಟ್ ಮಾಡ್ಕೊತಾ ಇಲ್ಲ, ಹೀಗೆ 1.5 ಇಂಚಿಗೆ ಸ್ಟಿಚ್ಚನ್ನು ನಾನು ಏನು ಲೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೋತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ನಾವು ಇದನ್ನು ಕಟ್ ಮಾಡ್ಕೊಬೋದು. ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹೀಗೆ ಇಟ್ಕೊಬೋದು, ಅದೇನು ಪ್ರಾಬ್ಲಮ್ ಏನು ಇಲ್ಲ. ನೋಡಿ, ಈ ರೀತಿಯಾಗಿ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೇ ಹೋದಾದರೆ ಮತ್ತೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡಬೇಕು. ಇದಕ್ಕೂ ಕೂಡ ಪೈಪಿಂಗನ್ನು ಕೊಡಬೇಕು. ನಾನು ಪೈಪಿಂಗ್ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟನಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಪೈಪಿಂಗನ್ನು ಕೊಡಬೇಕು. ಕೊಟ್ಕೊಂಡು ಬರ್ತೀನಿ. ನೋಡಿ, ಈಗ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಟಿದ್ದೀನಿ. ಈಗ ನಾವು ಜಿಪ್ಪನ್ನು ಓಪನ್ ಮಾಡಬೇಕು. ನೋಡಿ, ಒಳಗಡೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಒಂದು ಸರಿ ಅಷ್ಟು ಅಂದರೆ ಉಲ್ಟಾ ಪಲ್ಟಾ ಮಾಡ್ಕೊಬೇಕು. ಉಲ್ಟಾ ಪಲ್ಟಾ ಮಾಡಿದ್ರೆ ನಮ್ಗೆ ಆ ಬ್ಯಾಗು ಎಷ್ಟು ದೊಡ್ಡಕ್ಕೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ತುದಿ ಇರುತ್ತೆ, ಎಡ್ಜನ್ನು ನಾವು ಹಿಂಗೆ ಕರೆಕ್ಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ. ನೋಡಿ, ಎಷ್ಟು ಚಂದವಾದ ಬ್ಯಾಗು ರೆಡಿ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಒಂದು ಹ್ಯಾಂಡ್ ಬ್ಯಾಗ್. ಇಲ್ಲೂ ಕೂಡ ಇಷ್ಟು ಅಗಲ ಬಂದಿದೆ. ಸಣ್ಣ ಪುಟ್ಟ ಒಂದು ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಅನ್ನೋ ತಿರುಗಾಟಕ್ಕೆಲ್ಲ A1 ಆಗಿ ಇದೆ. ನಮಸ್ಕಾರ, ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. 15.5 ಇಂಚನ್ನು ತಗೊಂಡಿದ್ದೀನಿ ಉದ್ದ. ಅಗಲ ಬಂದು 5.25 ಇಂಚನ್ನು ತಗೊಂಡಿದ್ದೀನಿ. ಇಷ್ಟೇ ತಗೋಬೇಕು ಅಂತೇನಿಲ್ಲ. ನಾನು ಇವತ್ತು ಪುಟಾಣಿಯಾದ ಜಿಪ್ಪನ್ನು ಹಾಕದೇ ಇರೋವಂಥ ಪರ್ಸನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಫಸ್ಟು ಹಾಗೆ ಇಲ್ಲೊಂದು 2 ಇಂಚಿನ ಬಟ್ಟೆ ಅಗಲದ್ದು, ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೋಬೇಕು. ಈಗ ಏನು ಮಾಡಬೇಕು ಅಂತಂದರೆ, ಫಸ್ಟು ಹೀಗೆ ಇಟ್ಕೊಂಡು
ಹೀಗೆ ಉದ್ದಕ್ಕೂ ಕೂಡ ಹೊಲ್ಕೋಬೇಕು. ನಾವಿಲ್ಲಿ ಕಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಆಮೇಲೆ ಒಟ್ಟಿಗೆ ಪೈಪಿಂಗ್ ಕೊಟ್ಟರು ಕೂಡ ಆಗುತ್ತೆ. ನೋಡಿ, ಹೀಗೆ ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕಿ ವಾಪಸ್ ತಿರುಗಿಸಿ ಅದನ್ನು ವಾಪಸ್ ಹೀಗೆ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಇಲ್ಲ ಅಂತ ಆದರೆ ನಾವು ಇದನ್ನೇ ಕೂಡ ಹೀಗೆ ಡಬಲ್ ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಿದ್ರೂ ಕೂಡ ಆಗತ್ತೆ. ನಾನು ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಹೀಗೆ ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ವಾಪಸ್ ತಿರುಗಿಸಿ ಹೀಗೆ ತಗೊಬಂದು ಹೀಗೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಪೈಪಿಂಗನ್ನು ಪೂರ್ತಿಯಾಗಿ ಕೊಟ್ಕೊಂಡು ಆಯಿತು. ಇದೇ ರೀತಿಯಾಗಿ ಈ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು. ಅಂದರೆ ಎರಡು ಸೈಡು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹೀಗೆ ಪೈಪಿಂಗನ್ನು ಕೊಟ್ಕೊಳ್ತಾ ಇರ್ತೀನಿ. ನೋಡಿ, ಈಗ ಎರಡು ಕಡೆ ಪೈಪಿಂಗ್ ಕೊಟ್ಕೊಂಡಾಯಿತು. ಈಗ ಒಂದು ಕಡೆ ಏನು ವೆಲ್ಕ್ರೋನ ತೊಗೊಂಡಿದ್ದೀನಿ, ಒಂದು ಕಡೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಥವಾ ಸ್ವಲ್ಪ ಇಲ್ಲಿ ನಮಗದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಇಲ್ಲಿ ಮಧ್ಯಕ್ಕೆ ಇಲ್ಲಿ ಕೊಟ್ಕೊಬೇಕು. ಇನ್ನೊಂದನ್ನು ನಾವು ಒಳಗಡೆ ಕೊಟ್ಕೊಬೇಕು. ಹೀಗೆ ಎರಡನ್ನು ಈಗ ಎಲ್ಲಿ ಇಟ್ಕೊಂಡಿದ್ದೀನಲ್ಲ ಅಲ್ಲೇ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಇದು ಮಾಡ್ಕೊಂಡು ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು. ಆಮೇಲೆ ಅಷ್ಟನ್ನು ಸೇರಿಸಿ ಮತ್ತೊಂದು ಸರಿ ಮಡಚಬೇಕು. ಮತ್ತು ಇನ್ನೊಂದು ಸರಿ ಫೋಲ್ಡನ್ನು ಮಾಡಬೇಕು. ಈಗ ನಾವೇನು ಮಾಡಬೇಕು ಅಂತಂದರೆ ಹೀಗೆ 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 ಇಷ್ಟು ಒಂದು ಸರಿ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಹೇಗೆ ಫೋಲ್ಡ್ ಮಾಡ್ಕೊ ಹೀಗೆ ಬಂತಲ್ವಾ, ಹೀಗೆ ಬಂದರೂ ಕೂಡ ಅಡ್ಡಿಲ್ಲ. ಹೀಗೆ ಪೂರ್ತಿ ಸ್ಟಿಚ್ ಎರಡನ್ನೂ ಸೇರಿಸಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಯು ಆಕಾರದಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ, ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಪೂರ್ತಿಯಾಗಿ ಸ್ಟಿಚ್ ಆಯಿತು. ಈಗ ಇಲ್ಲಿ ಎಕ್ಸ್ಟ್ರಾ ಏನೇನು ಇಷ್ಟಿಷ್ಟು ಅನಿಸ್ತಾ ಇದೆಯಲ್ಲ ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡಿ ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಬೇಕು. ಸೇಮ್ ಆವಾಗ ನಾವು ಏನು ಪ್ರೊಸೀಜರ್ ಯೂಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಉಲ್ಟಾ ಮಾಡ್ಕೊಂಡು ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು. ಹೀಗೆ ಹೊಲ್ಕೊಂಡು ನಾನು ಪೈಪಿಂಗ್ ಕೊಡೋದು ತೋರಿಸಿದ್ದೀನಲ್ಲ, ಮತ್ತೇನು ತೋರಿಸೋದಿಲ್ಲ. ಹೀಗೆ ಪೈಪಿಂಗನ್ನು ಎರಡು ಕಡೆ ಕೊಟ್ಕೊಂಡು ತರ್ತೀನಿ. ಆಮೇಲೆ ಫೈನಲ್ ಟಚಪ್ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಎರಡು ಕಡೆನೂ ಕೂಡ ಪೈಪಿಂಗನ್ನು ಕೊಟ್ಕೊಂಬಂದೆ. ಈಗ ಫೈನಲ್ ಇದನ್ನು ಹೀಗೆ ಲಾಕ್ ಮಾಡಿದ್ರೆ ನಮ್ಮ ಕ್ಯೂಟಾದ ಪರ್ಸು ರೆಡಿ ಆಗಿಬಿಡ್ತು. ನೋಡಿ, ಎಷ್ಟು ಚೆನ್ನಾಗಿ ಜಿಪ್ಪು ಇಲ್ಲ, ಈಸಿಯಾಗಿ ಹೊಲ್ಕೊಬೋದಾದ 5 ನಿಮಿಷಕ್ಕೆ ಹೊಲಿಬೋದಾದಂಥ ಒಂದು ಪರ್ಸು. ನಾವು ಇದಕ್ಕೆ ಕ್ವಿಲ್ಟ್ ಬಟ್ಟೆನೇ ರೆಡಿ ಮಾಡ್ಕೊಬೇಕು ಅಂತೇನಿಲ್ಲ, ನಾನು ಸುಮ್ಮನೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನಾನು ಇದೇ ರೀತಿಯಾಗಿ ATM ಹಾಕೋದು ಸಿಂಗಲ್ ಪರ್ಸನ್ನು ಕೂಡ ಹೇಳ್ಕೊಟ್ಟಿದ್ದೆ. ಅದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾವೀಗ ಇದಕ್ಕೆ ದುಡ್ಡನ್ನು ಹಾಕ್ಕೊಂಡು ಜಸ್ಟ್ ಹೀಗೆ ಹಿಡ್ಕೊಂಡು ಹೋಗೋದು. ಮೊಬೈಲ್ ಹೇಗೂ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ಹೋಗೋದ್ರಿಂದ ನಮಗೂ ಕೂಡ ಒಂಥರ ಚೆನ್ನಾಗಿ ನಾವು ಹೊಲಿದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ. ಬೇರೆಯವ್ರಿಗೆ ಕೊಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಇರುತ್ತೆ. ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟ ಬರೀ ದುಡ್ಡನ್ನು ಹಾಕ್ಕೊಂಡು ಹೋಗಲಿಕ್ಕೆ A1 ಆಗಿರೋವಂಥ ಪರ್ಸು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.